ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಮಾನತುಗೊಂಡಿರುವ ಅಧಿಕಾರಿಗೆ ಈಗ ಡಬಲ್ ಶಾಕ್. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅಮಾನತು ಆದೇಶ ಒಂದಾದ್ರೆ ಇಲಾಖಾ ತನಿಖೆಗೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರು ಈಗ ಇಲಾಖಾ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಸಮವಸ್ತ್ರದಲ್ಲಿಯೇ ರಾಸಲೀಲೆ ನಡೆಸಿದ ರಾಮಚಂದ್ರ ರಾವ್ ಐಜಿಪಿ ಆಗಿದ್ದಾಗ ಕಚೇರಿಯಲ್ಲಿಯೇ ರಾಸಲೀಲೆಯ ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯ ಹಿನ್ನೆಲೆಯಲ್ಲಿ ಇಲಾಖೆ ತನಿಖೆಗೆ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರು. ಒಂದ್ ಕಡೆ ಅಮಾನತು ಮಾಡಿದ್ದು, ಮತ್ತೊಂದು ಕಡೆ ಇಲಾಖಾ ತನಿಖೆಗೆ ಆದೇಶಿಸಿದ್ದು. ಡಬಲ್ ಶಾಕ್ ಐಜಿಪಿ ರಾಮಚಂದ್ರ ರಾವ್ಗೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಮಾನತುಗೊಂಡಿರುವ ಅಧಿಕಾರಿಗೆ ಈಗ ಡಬಲ್ ಶಾಕ್. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅಮಾನತು ಆದೇಶ ಒಂದಾದ್ರೆ ಇಲಾಖಾ ತನಿಖೆಗೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರು ಈಗ ಇಲಾಖಾ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಸಮವಸ್ತ್ರದಲ್ಲಿಯೇ ರಾಸಲೀಲೆ ನಡೆಸಿದ ರಾಮಚಂದ್ರ ರಾವ್ ಐಜಿಪಿ ಆಗಿದ್ದಾಗ ಕಚೇರಿಯಲ್ಲಿಯೇ ರಾಸಲೀಲೆಯ ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯ ಹಿನ್ನೆಲೆಯಲ್ಲಿ ಇಲಾಖೆ ತನಿಖೆಗೆ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರು. ಒಂದ್ ಕಡೆ ಅಮಾನತು ಮಾಡಿದ್ದು, ಮತ್ತೊಂದು ಕಡೆ ಇಲಾಖಾ ತನಿಖೆಗೆ ಆದೇಶಿಸಿದ್ದು. ಡಬಲ್ ಶಾಕ್ ಐಜಿಪಿ ರಾಮಚಂದ್ರ ರಾವ್ಗೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಮಾನತುಗೊಂಡಿರುವ ಅಧಿಕಾರಿಗೆ ಈಗ ಡಬಲ್ ಶಾಕ್. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅಮಾನತು ಆದೇಶ ಒಂದಾದ್ರೆ ಇಲಾಖಾ ತನಿಖೆಗೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರು ಈಗ ಇಲಾಖಾ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಸಮವಸ್ತ್ರದಲ್ಲಿಯೇ ರಾಸಲೀಲೆ ನಡೆಸಿದ ರಾಮಚಂದ್ರ ರಾವ್ ಐಜಿಪಿ ಆಗಿದ್ದಾಗ ಕಚೇರಿಯಲ್ಲಿಯೇ ರಾಸಲೀಲೆಯ ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯ ಹಿನ್ನೆಲೆಯಲ್ಲಿ ಇಲಾಖೆ ತನಿಖೆಗೆ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರು. ಒಂದ್ ಕಡೆ ಅಮಾನತು ಮಾಡಿದ್ದು, ಮತ್ತೊಂದು ಕಡೆ ಇಲಾಖಾ ತನಿಖೆಗೆ ಆದೇಶಿಸಿದ್ದು. ಡಬಲ್ ಶಾಕ್ ಐಜಿಪಿ ರಾಮಚಂದ್ರ ರಾವ್ಗೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ರಾನ್ಯಾ ರಾವ್ ಗೋಲ್ಡ್ ಕೇಸ್, ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ಗೂ ಕೂಡ ರಾನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ. ಅಮಾನತಾದ ಬೆನ್ನಲ್ಲೇ ರಾಮಚಂದ್ರ ರಾವ್ಗೆ ನೋಟಿಸ್, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಂತ ಆರೋಪ. ರಾಮಚಂದ್ರ ರಾವ್ ಮಗಳು ರಾನ್ಯಾ ರಾವ್ ಕಾರನ್ನ ದುರ್ಬಳಕೆಯನ್ನ ಮಾಡಿಕೊಂಡಿದ್ರು. ಇದೀಗ ವಿಚಾರಣೆಗೆ ಹಾಜರಾಗಬೇಕಿದೆ. 10 ದಿನಗಳ ಕಾಲ ರಜೆ ಮೇಲೆ ಕಳುಹಿಸಿಕೊಡಲಾಗಿದೆ ರಾಮಚಂದ್ರ ರಾವ್ ಅವರಿಗೆ. ಅವರ ಮೇಲೆ ಕೇಳಿ ಬಂದಂತಹ ಗಂಭೀರವಾದಂತಹ ಆರೋಪ ಅಂತಂದ್ರೆ ಒಂದು ವಿಡಿಯೋ, ರಾಸಲೀಲೆ ಎನ್ನುವ ವಿಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ 10 ದಿನಗಳ ಕಾಲ ರಜೆ ಮೇಲೆ ಕಳಿಸಿಕೊಡಲಾಗಿತ್ತು. ಸರ್ಕಾರದಿಂದ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಇದರ ಬೆನ್ನಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ರಾಮಚಂದ್ರ ರಾವ್ಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ 10 ದಿನದ ರಜೆ,
ಅದಾದ ನಂತರ ಅಮಾನತು ಆದೇಶ. ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಇಷ್ಟು ದಿನದ ನಂತರ ಈಗ ಯಾಕೆ ನೋಟಿಸ್ ಅನ್ನು ಕೊಟ್ಟಿದ್ದು? ಎಸ್, ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅನ್ನುವಂಥದ್ದು ಅದು ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಹಾಜರಾಗಬೇಕು ಮತ್ತು ಅಲ್ಲಿದ್ದಂತಹ ಒಂದು ಸ್ಪಷ್ಟನೆಗಳನ್ನ ಕೊಡಬೇಕು. ಕಾಕಿ ಡ್ರೆಸ್ ನಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನ ಯಾವತ್ತೂ ಕೂಡ ಒಂದು ಸಹಿಸೋದಿಲ್ಲ, ಅದಕ್ಕೆ ಆದಂತಹ ಒಂದು ಘನತೆ ಇದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಎರಡನೇದಾಗಿ ರನ್ಯಾ ರಾವ್ ಏನಿದೆ ಅದರ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಹೇಳಿ. ಅಂದ್ರೆ ನಿಮ್ಮ ಕಾರನ್ನ, ಸರ್ಕಾರಿ ಕಾರನ್ನ ಒಂದು ದಂಧೆಗೆ ಬಳಕೆಯನ್ನ ಆಗಿದೆ, ಇದರ ಬಗ್ಗೆ ನೀವು ಇದುವರೆಗೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ, ಹೀಗಾಗಿ ಇದರ ಒಂದು ಹೇಳಿಕೆಗಳನ್ನ ಕೊಡಿ ಅಂತ ಹೇಳಿ, ಅಂದ್ರೆ ಸ್ಪಷ್ಟನೆಯನ್ನ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಡಬಲ್ ಶಾಕ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಎನ್ಕ್ವೈರಿಗಳಲ್ಲೇ ಅವರು ಕಳೆಯುವಂತಹ ಒಂದು ಸ್ಥಿತಿ ಈಗ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಎರಡೂ ಕೂಡ ಒಟ್ಟಿಗೆ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರು ಹಿರಿಯ ಅಧಿಕಾರಿಗಳೇನಿದ್ದಾರೆ, ಅಂದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನ ಮಾಡುವಂತಹ ಅಧಿಕಾರಿಗಳೇನಿದ್ದಾರೆ ಅವರ ಮುಂದೆ ಹಾಜರಾಗಬೇಕು. ಅವರ ಕೇಳುವಂತಹ ಪ್ರಶ್ನೆಗಳು ಮತ್ತೆ ಅವರು ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದೆ ಅದಕ್ಕೆ ಅವರು ಸ್ಪಷ್ಟನೆಯನ್ನ ಕೊಡುವಂತಹ ಮುಖಾಂತರ ತಾವು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ಇದರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅವರ ಹೇಳಿಕೆಗಳಿಂದ ಗೊತ್ತಾಗುತ್ತೆ. ಅಕಸ್ಮಾತ್ ರನ್ಯಾ ರಾವ್ ಕೇಸ್ನಲ್ಲಿ ಅವರ ಕಾರನ್ನ ಬಳಕೆ ಮಾಡಿದ್ದು ಅದು ಇಂಟೆನ್ಷನಲಿ ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಒಂದು ಬಹುದೊಡ್ಡ ಕೇಸ್ ಅಂತ ಅನಿಸಿಕೊಳ್ಳುತ್ತೆ. ಅಂದ್ರೆ ಚಿನ್ನ ಸಾಗಾಣಿಕೆ ಮಾಡುವಂತಹ ಒಂದು ಕೇಸ್ ಏನಿದೆ ಬಹುದೊಡ್ಡ ಕೇಸ್, ಇದರಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷಿ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಬಂಧನ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ಇದಾಗಿರುವಂತದ್ದು, ಅಂದ್ರೆ ಬೇರೆ ದೇಶದಿಂದ ಈ ರೀತಿಯಾದಂತಹ ಒಂದು ಚಿನ್ನ ಇದು ಮಾಡುವಂತದ್ದು ಬಹುದೊಡ್ಡ ಕೃತ್ಯ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಅದರಲ್ಲಿ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಈ ಸಂಬಂಧ ಅಂದ್ರೆ ಏನು ಖಾಸಗಿ ವಿಡಿಯೋ ಏನು ವೈರಲ್ ಆಗಿದೆ ಅದಕ್ಕೂ ಕೂಡ ಅವರು ಸಹಜವಾಗಿಯೇ ಪ್ರತಿಕ್ರಿಯೆಯನ್ನು ನೀಡಬೇಕು. ಅವರೇ ಹೇಳ್ತಾ ಇದ್ದಾರೆ 8 ವರ್ಷದ ಹಿಂದೆ ಆಗಿರುವಂತದ್ದು, 8 ವರ್ಷದ ಹಿಂದೆ ಆಗಿದ್ರು ಕೂಡ ಅದು ಕೃತ್ಯ ಅಂತಾನೆ ಅನ್ಸ್ಕೊಳ್ಳುತ್ತೆ. ಹೀಗಾಗಿ ಅದರ ಸ್ಪಷ್ಟನೆಯನ್ನ ಕೊಡಬೇಕು. ತಮ್ಮ ಖಾಸಗಿ ಸರ್ಕಾರಿ ಜಾಗವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿರೋದಕ್ಕೆ ಏನ್ ಕಾರಣ ಆಗಿತ್ತು, ಅಕಸ್ಮಾತ್ ಅವರೇನಾದ್ರೂ ಹನಿ ಟ್ರ್ಯಾಪ್ ಆಗಿದೆ ಅಂತ ಏನಾದ್ರೂ ಸಬೂಬು ಕೊಟ್ರೆ ಆ ಸಂದರ್ಭ ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಹನಿ ಟ್ರಾಪ್ ಆದಂತಹ ಸಂದರ್ಭದಲ್ಲಿ ನೀವು ಯಾಕೆ ದೂರು ಕೊಟ್ಟಿಲ್ಲ ಅಂತ ಹೇಳಿ ಮರು ಪ್ರಶ್ನೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಒಂದು ಪ್ರಕರಣದಿಂದ ಹೊರಬರೋದಕ್ಕೆ ಯಾವುದೇ ರೀತಿಯಾದಂತಹ ಅಂದ್ರೆ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಯಾವುದೇ ದಾರಿ ಕೂಡ ಇಲ್ಲ. ಆದ್ರೆ ಅವರು ಕಾನೂನು ಮುಖಾಂತರ ಬೇರೆಯವರಿಗೆ ಒಂದು ಮೇಲೆ ಕೇಸ್ಗಳನ್ನ ಹಾಕಿ ಅವರು ಈ ರೀತಿ ಮಾಡಿದ್ರು ಮತ್ತೆ ಇಂತಹ ವ್ಯಕ್ತಿಗಳು ತೇಜೋವಧೆ ಮಾಡಿದ್ರು ಅಂತ ಹೇಳಿ ಒಂದು ದೂರು ಕೊಡಬಹುದೇ ಹೊರತು ಈ ಒಂದು ಪ್ರಕರಣದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಕ್ಲಾರಿಫಿಕೇಶನ್ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಹಿಂದೆ ಧ್ವಜಗಳಿದೆ, ಅಂದ್ರೆ ಪೊಲೀಸ್ ಧ್ವಜ ಇದೆ, ಭಾರತದ ಧ್ವಜ ಕೂಡ ಇದೆ, ಅದು ಅಲ್ಲದೆ ವಿತ್ ಯೂನಿಫಾರ್ಮ್ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಆ ವಿಡಿಯೋದಲ್ಲೇ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಕಾನೂನು ವಿರುದ್ಧವಾದಂತಹ ಅಂದ್ರೆ ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಇರುವಂತಹ ನಿಟ್ಟಿನ ಅಂದ್ರೆ ಏನೊಂದು ಅಂಶಗಳಿದೆ ಅದೆಲ್ಲದಕ್ಕೂ ಕೂಡ ವಿರುದ್ಧವಾದಂತಹ ಒಂದು ಕ್ರಿಯೆಗಳಾಗಿದೆ. ಹೀಗಾಗಿ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ನಂತರ